ಆ ಕೂಸು ಎಲ್ಲಿ ಹೋದ್ರು ಆರಣ್ಯ ಹೋದ್ರು. ಆ ಕೂಸು ಯಾರು ಅಂದ್ರೆ ಅಯ್ಯಪ್ಪ ಹರಹರಿ ಮಗ ಯಾರು ಅಯ್ಯಪ್ಪ ಹುಟ್ಟಿದ. ಆ ಅಯ್ಯಪ್ಪನ ರಾಜ ತಂದು ಜೋಪಾನ ಮಾಡ್ತಾನೆ. ಆ ಅಯ್ಯಪ್ಪ ಹುಲಿ ತಂದವ್ರು ಯಾರು ಅಯ್ಯಪ್ಪ. ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನೇ ಯಾರಾದರೂ ಕೂಡ ಇದು ಕಾಮ ಇವು ಎಂಥವನೋ ಮಬ್ಬು ಕಣ್ಣಿಗೆ ಎರಚಿ ಒಬ್ಬೊಬ್ಬರು ಗೋಣು ಮುರಿದನಪ್ಪ. ಎಂತೆಂಥರ ಮಹಾಮಾತ್ಮರನ್ನು ಮುರಿದು ಹೋಗ್ಯಾನ. ಯಾರನ್ನು ಮುರಿದಾನಂದ್ರೆ ಗೌತಮ ಋಷಿ ಹೆಂಡತಿ ಹಲ್ಲಿ ಅಣ್ಣ ಮೋಹ ಮಾಡಿದ ಇಂದ್ರ ಏನಾಗಿಬಿಟ್ಟ, ನವಿಲಾಗಿ ಸತ್ತು ಹೋದ. ನವಿಲು ಜನ್ಮ ಬಂತು. ಇಂದ್ರನ ಮಗ ಜಯಂತ ಅವನು ಏನು ಮಾಡಿದ ಅಂದ್ರೆ ಅರಣ್ಯದಲ್ಲಿ ಸೀತಾದೇವಿ ಇದ್ಲು. ಸೀತಾದೇವಿ ಎಲ್ಲಿದ್ಲಪ್ಪ ಅಂದ್ರೆ ಅರಣ್ಯದಾಗ ಇದ್ಲು. ರಾಮ ಏನು ಮಾಡಿದ ಅಂದ್ರೆ ಸೀತಾನ ತೊಡಿಮೆ ಮಾಡ್ಕೊಂಡಿದ್ದ, ನಿದ್ದೆ ಎತ್ತಿತ್ತು. ಆವಾಗ ಈ ಜಯಂತ ಏನು ಮಾಡಿಬಿಟ್ಟ ಅಂದ್ರೆ ಆ ಪತಿವ್ರತವಾದ ಸ್ತ್ರೀ ಆದಂಥ ಸೀತಾದೇವಿಯನ್ನು ಕುಚ್ಚೆ ಹರಿಯಾಕತ್ತಿದ. ಕಾಗಿ ಜಲಮಾಗಿ ಕಾಗಿಯಾಗಿ ಕುಚ್ಚೆ ಹರದ. ಆಕೆ ದೇವಿ ಅಂದ್ಲು, ಇನ್ನು ನಿದ್ದೆ ಹತ್ತಿತ್ತು ಎಬ್ಬಸಬಾರ್ದು ಸುಮ್ಬಿಟ್ಲು. ಅಷ್ಟಾದ್ರೂ ಬಿಡಲಿಲ್ಲ, ರಕ್ತ ಹರಿದು ಬರಾಕತ್ತಿ. ರಾಮ ಜ್ಞಾನ ದೃಷ್ಟಿಯಿಂದ ನೋಡಿದ. ಓಹೋ ನೀನು ಯಾರು ಹೇಳು ಅಂದಾಗ ನಾನು ಇಂದ್ರನ ಮಗ ಜಯಂತ ಅಂದ. ನೋಡು ಜಯಂತ, ನಿನಗೆ ಶಾಪ್ ಕೊಟ್ಟು ಬಿಡ್ತೀನಿ ಅಂದು. ಬ್ಯಾಡಪ್ಪ, ನನಗೆ ಶಾಪ್ ಕೊಡಬೇಡ, ಇದೆ ಕಾಗಿ ಜನ್ಮ ಇರಲಿ. ನಾನು ಮೆಟ್ಟಿದ್ದು ಪ್ರಪಂಚ ಮಾಡಿದ್ದು ಯಾರು ನೋಡಬಾರದು. ಕಾಗಿ ಮಟ್ಟು ನೋಡಿದ್ರೆ ಅವ್ರಿಗೇನಾಗತ್ತಂದ್ರೆ ಸುದ್ದಿ ಮಾಡ್ತಾರೆ. ಆಗಲಿಂದ ಆಗೈತಿ. ನಿಂದು ಒಂದು ಕಣ್ಣು ಕಾಣಬಾರ್ದು, ನಿನ್ನ ಬಿಟ್ಟು ಯಾರು ದೈವ ಕೂಡಬಾರ್ದು, ಇನ್ನು ಮ್ಯಾಗ ಕಾಗಿ ಜನ್ಮ ಬರಲಿ ಅಂತೇಳಿ ಆಶೀರ್ವಾದ ಮಾಡಿದ ರಾಮ. ಅಲ್ಲಿಂದ ಕಾಗಿಗೆ 3 ದಿವಸಕ್ಕೆ ಅನ್ನ ಹಾಕ್ತಾರೆ. ಯಾಕಂದರೆ ಇನ್ನೂ ಸಾಕಷ್ಟು ಮಂದಿ ವಿಕಾರವುಳ್ಳರಾಗಿದ್ದಾರೆ. ಅದಕ್ಕಾಗಿ ನೆನೆಗೋಲಿಂದ ನೋಯಿಸುವ ಅಲಗುಂಟೆ ಈ ಕಾಮನಿಂದ ಎಂತೆಂಥರ ಹಾಳಾಗಿ ಹೋಗ್ಯಾರ. ಅದನ್ನು ಇನ್ನೂ ಪೂಜ್ಯರು ಹೇಳ್ತಾರೆ ಅಂತ ತಿಳ್ಕೊಂಡು ನನ್ನ 2 ಮಾತನ್ನು ಮುಗಿಸಿದೆ. ಸದ್ಗುರುನಾಥ ಮಹಾರಾಜ್.